ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲೊಂದು ಅನಾಹುತ ತಪ್ಪಿದೆ. ಏರ್ಪೋರ್ಟ್ ರನ್ವೇಗೆ ನುಗ್ಗಿತ್ತು ಬೀದಿ ನಾಯಿಗಳು. ರನ್ವೇನಲ್ಲಿ ದಿಕ್ಕಾಪಾಲಾಗಿ ಓಡಿವೆ ಬೀದಿ ನಾಯಿಗಳು. 2 ಶ್ವಾನಗಳ ಓಡಾಟದಿಂದ ಏರ್ಪೋರ್ಟ್ನಲ್ಲಿ ಭೀತಿಯುಂಟಾಗಿತ್ತು. ಟರ್ಮಿನಲ್ 2ರ ಹೊಸ ರನ್ವೇ ಬಳಿ ನಡೆದಂತಹ ಘಟನೆ ಇದು. ಬೀದಿ ನಾಯಿಗಳ ಈ ಓಡಾಟ ಕಂಡು ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಜೊತೆಗೆ ಆ ಶ್ವಾನಗಳನ್ನ ಸೆರೆ ಹಿಡಿಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ನೋಡಿ, ಓಡಾಡ್ತಾ ಇದೆ. ಯಾವ ವಿಮಾನನೂ ಲ್ಯಾಂಡ್ ಆಗಲಿಲ್ಲ, ಅನಾಹುತ ತಪ್ಪಿದೆ. ಪ್ರತಿನಿಧಿ ನವೀನ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನವೀನ್, ರನ್ವೇ ಅಂತಂದ್ರೆ ಅಲ್ಲಿ ಕಂಪ್ಲೀಟ್ ಕ್ಲಿಯರೆನ್ಸ್ ಇರಬೇಕು. ಈ ರೀತಿ ನಾಯಿಗಳು ಓಡಾಡ್ತವೆ ಅಂತಂದ್ರೆ ನಿಜಕ್ಕೂ ಕೂಡ ಗಾಬರಿ ಆಗೋ ವಿಚಾರನೆ. ಹೇಗಾಯ್ತು, ಏನಾಯ್ತು, ಈಗೆಲ್ಲ ಅದ್ರ ಬಗ್ಗೆ ಪರಿಹಾರ ಕಂಡುಕೊಳ್ಳಲಾಗಿದೆಯಾ? ಹಿಡಿಯಲಾಯ್ತಾ ಶ್ವಾನಗಳನ್ನ? ಹೇಗೆ? ಖಂಡಿತ ಪ್ರತಿಮಾ, ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಅದರಲ್ಲೂ ಸಹ ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಏರಿಯಾ, ಅದರಲ್ಲೂ ರನ್ವೇ ಅಂದ್ರೆ ಅದು ಸಹ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಒಂದು. ಹೀಗಾಗಿ ಏನು ರನ್ವೇನಲ್ಲಿ ವಿಮಾನಗಳು ಹಾರಾಟದ ವೇಳೆಯೇ 2 ಬೀದಿ ನಾಯಿಗಳು ನುಗ್ಗಿ ಒಂದು ಆತಂಕ ಸೃಷ್ಟಿ ಮಾಡಿತ್ತು. ಏನು ಒಂದು ರಾಮನಹಳ್ಳಿ ಅನ್ನೋ ವಿಲೇಜ್ ಕಡೆಯಿಂದಾಗಿ ಒಂದು ರನ್ವೇಗೆ ಈ ಒಂದು ನಾಯಿಗಳು ಬಂದಿದೆ ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಾ ಇದೆ. ಈ ನಾಯಿಗಳನ್ನ ಕೂಡಲೇ ಎಚ್ಚೆತ್ಕೊಂಡಂತ ಏರ್ಪೋರ್ಟ್ ಸಿಬ್ಬಂದಿ ಕೂಡಲೇ ಅವನ್ನ ಹಿಡಿಯೋದಕ್ಕೂ ಸಹ ಹರಸಾಹಸವನ್ನೇ ಪಟ್ಟಿದ್ದಾರೆ. ಸುಮಾರು ಒಂದು ಅರ್ಧ ಗಂಟೆಗೂ ಅಧಿಕ ಕಾಲ ರನ್ವೇನಲ್ಲಿ ಅಟ್ಟಾಡಿಸಿಕೊಂಡು ಅವನ್ನ ಹಿಡಿಯುವಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಹಿಡಿದಂತ ನಾಯಿಗಳನ್ನ ಬೇರೆಡೆಗೆ ಸ್ಥಳಾಂತರ ಸಹ ಮಾಡಿದ್ದಾರೆ. ಜೊತೆಗೆ ಈಗ ಏರ್ಪೋರ್ಟ್ ಅಲ್ಲಿ ಇಲ್ಲೇ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಿಗಳು ಕಂಡು ಬರ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಪ್ರಯಾಣಿಕರು ಸಹ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರಯಾಣಿಕರ ಮೇಲೆ ದಾಳಿ ಮಾಡಿದ್ರೆ ಹೇಗೆ ಅಂತಕ್ಕಂಥ ಆತಂಕ ಸಹ ಇತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರನ್ವೇಗೂ ಸಹ ನಾಯಿಗಳು ನುಗ್ಗಿರ್ತಕ್ಕಂಥದ್ದು ಒಂದಷ್ಟು ಆತಂಕವನ್ನು ಹೆಚ್ಚು ಮಾಡಿದೆ. ಹೀಗಾಗಿ ಬೀದಿ ನಾಯಿಗಳು ಕಡಿವಾಣ ಹಾಕೋದು ಸಹ ಏನು ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಏನು ಏರ್ಪೋರ್ಟ್ ಅಲ್ಲಿ ಭದ್ರತಾ ವೈಫಲ್ಯ ಆಯ್ತಾ ಅಂತಕ್ಕಂಥ ಆತಂಕ ಸಹ ಇದೀಗ ಮೂಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ನವೀನ್ ತಮ್ಮ ಮಾಹಿತಿಗೆ. ಎಸ್, ಏರ್ಪೋರ್ಟ್ ರನ್ವೇಗೆ ಬೀದಿ ನಾಯಿಗಳು ನುಗ್ಗುಬಿಟ್ಟಿದ್ವು, ಅಪಾಯ ತಂದೊಡ್ಡಿದ್ವು. ಈಗ ಅವುಗಳನ್ನು ಕೊನೆಗೂ ಹಿಡಿಯಲಾಗಿದೆ.